ಈ ಬ್ಲೇಮ್ ಗೇಮ್ ಮಧ್ಯೆ ರಾಜ್ಯದಲ್ಲಿ ಎಲ್ಪಿಜಿ ಅಭಾವ ದೊಡ್ಡ ಮಟ್ಟದಲ್ಲಿ ಜನರನ್ನ ಕಾಡ್ತಾ ಇದೆ. ಬೀದರ್ ಜಿಲ್ಲೆಯಲ್ಲಿ ಏಜೆನ್ಸಿಯ ಮುಂದೆ ಗಂಟೆಗಟ್ಟಲೆ ಕಾದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದ ಕಾರಣಕ್ಕೆ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಬೀದರ್ನ ಜನ. ಇದು ಆಟೋ ಎಲ್ಪಿಜಿ ಅಲ್ಲ, ಡೊಮೆಸ್ಟಿಕ್ ಗೃಹ ಬಳಕೆಯ ಎಲ್ಪಿಜಿಗೂ ಕೂಡ ಸಮಸ್ಯೆ ಕಾಡ್ತಾ ಇದೆ. ಗುಡ್ಡ ಜಮೀನಿನಿಂದ ಸೌದೆ ತರುವಂತಹ ಕೆಲಸಕ್ಕೆ ಮಹಿಳೆಯರು ಮುಂದಾಗಿದ್ದಾರೆ. ರಣ ಬಿಸಿಲು, ಆ ಬಿಸಿಲನ್ನು ಲೆಕ್ಕಿಸದೆ ಒಣ ಸೌದೆಯನ್ನ ತರ್ತಿದ್ದಾರೆ ಜನ. ಕೆಲಸಗಳನ್ನ ಬಿಟ್ಟು ಸೌದೆ ಹುಡುಕೋದೇ ನಮಗೆ ಕೆಲಸ ಆಗ್ಬಿಟ್ಟಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಸಮಸ್ಯೆ ಬಗೆಹರಿಸುವಂತೆ ಕೈ ಮುಗಿದು ಮನವಿ ಮಾಡಿಕೊಳ್ತಿದ್ದಾರೆ ಬೀದರ್ನ ಜನತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಡೊಮೆಸ್ಟಿಕ್ ಗ್ಯಾಸ್ ಕೂಡ ಪೂರೈಕೆ ಆಗ್ತಾ ಇಲ್ಲ. ಸಿಲಿಂಡರ್ಗಳು ಎಲ್ಪಿಜಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳು ಟೈಮಿಗೆ ಸರಿಯಾಗಿ ಲಭ್ಯ ಆಗ್ತಾ ಇಲ್ಲ. ಸಿಲಿಂಡರ್ ಸಿಗದೇ ಇರುವಂತಹ ಕಾರಣಕ್ಕಾಗಿ ಅನಿವಾರ್ಯವಾಗಿ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಬೀದರ್ನ ಜನ. ಜಮೀನುಗಳಿಗೆ ಹೋಗಿ, ಗುಡ್ಡಗಳಿಗೆ ಹೋಗಿ ಈ ರೀತಿ ಕಟ್ಟಿಗೆಯನ್ನ ತರುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಾನಂದ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಈಗ ಬೀದರ್ನಲ್ಲಿ ತಟ್ಟಿರುವಂಥದ್ದು. ಇನ್ನು ಬೀದರ್ ಜನರಿಗೆ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರುವಂಥದ್ದು. ಗ್ಯಾಸ್ ಅಭಾವದಿಂದಾಗಿ ಈಗಾಗಲೇ ಗ್ರಾಮೀಣ ಭಾಗದ ಜನರು ಏನೋ ಕಟ್ಟಿಗೆ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಸೌದೆಗೆ ಏನು ಕಟ್ಟಿಗೆಗಾಗಿ ಪರದಾಟ ನಡೆಸ್ತಾ ಇರುವಂಥದ್ದು. ಏನೋ ಗ್ರಾಮೀಣ ಪ್ರದೇಶದ ಸುತ್ತಲೂ ಬರುವಂಥ ಏನೋ ಗುಡ್ಡಗಾಡು ಪ್ರದೇಶದಲ್ಲಿ ಕಟ್ಟಿಗೆಗಳನ್ನು ಆಯುತ್ತಾ ಆ ಒಂದು ಕಟ್ಟಿಗೆಗಳನ್ನು ಸಂಗ್ರಹಿಸಿ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಅಂದರೆ ಬೀದರ್ ನಗರಕ್ಕೆ ಹೊಂದಿಕೊಂಡಿರುವಂತಹ ತಾಳಘಾಟ ಮತ್ತು ಅಗ್ರಹಾರ ಸೋಲ್ಪುರ್ ಗ್ರಾಮದ ಏನು ಹೊರವಲಯದಲ್ಲಿರುವಂಥದ್ದು. ಈ ಒಂದು ಈ ಸುತ್ತಲಿನ ಗ್ರಾಮಸ್ಥರೇನಿದ್ದಾರೆ ಎಲ್ಲರೂ ಕೂಡ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಈಗಾಗಲೇ ಸೌದೆಗಾಗಿ ಗ್ರಾಮದಿಂದ ಹೊರವಲಯದಲ್ಲಿರುವಂಥ ಗುಡ್ಡಗಾಡು ಪ್ರದೇಶ ಆಗಿರ್ಬೋದು, ಜಮೀನುಗಳಲ್ಲಿ ಅಲೆದಾಡಿ ಕಟ್ಟಿಗೆಯನ್ನು ಸಂಗ್ರಹಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಈಗಾಗಲೇ ಮಹಿಳೆಯರಾಗಿರ್ಬೋದು ಮತ್ತು ಪುರುಷರು ಎಲ್ಲರೂ ಕೂಡ ಏನು ಜಮೀನುಗಳಿಗೆ ತೆರಳಿ ಗುಡ್ಡಗಾಡು ಪ್ರದೇಶಕ್ಕೆ ತೆರಳಿ ಕಟ್ಟಿಗೆಯನ್ನು ಸಂಗ್ರಹಿಸಿ ಆ ಕಟ್ಟಿಗೆಯಿಂದ ಅಡುಗೆಯನ್ನು ಮಾಡ್ಕೊಂಡು ಊಟ ಮಾಡುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ಟಿಗೆಗಳನ್ನು ಗೂಡು ಹಾಕಿ ಈ ಒಂದು ಕಟ್ಟಿಗೆಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ನಂತರ ಅಡುಗೆ ಮಾಡಿ ಊಟ ಮಾಡುವಂಥ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ನೀವು ಯಾವ ರೀತಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಕಟ್ಟಿಗೆಯನ್ನು ಆಯೋದ್ರಲ್ಲಿ ಏನು ನಿರತರಾಗಿರುವಂಥದ್ದು. ಕಟ್ಟಿಗೆ ಅಂದರೆ ಗ್ಯಾಸ್ ಬರದೇ ಇರುವ ಹಿನ್ನೆಲೆಯಲ್ಲಿ ಕಟ್ಟಿಗೆ ಸೌದೆ ಒಲೆಯ ಮೊರೆ ಈಗ ಗ್ರಾಮಸ್ಥರು ಹೋಗಿದ್ದಾರೆ. ಈ ಒಂದು ಗ್ರಾಮೀಣ ಭಾಗದ ಜನರು ಹೋಗಿದ್ದಾರೆ. ಇಲ್ಲಿರುವಂಥ ಏನೋ ಮಹಿಳೆಯರನ್ನು ಕೂಡ ಮಾತಾಡ್ಸೋಣ. ಅಮ್ಮ, ಈಗ ಕಟ್ಟಿಗೆ ಹಾಕಿದ್ರೆ ಏನು ಗ್ಯಾಸ್ ಇದು ಬರತ್ತಿಲ್ಲ ಹೆಂಗ್ರಿ? ಈಗ ಗ್ಯಾಸ್ ಬರಲ್ಲ ಹೊಂಟದ ಸಾಬ್ರೆ, ಏನು ಮಾಡ್ಯಾರ ನಾವು ಕಷ್ಟ ಬೀಳತ್ತಿದ್ದೇವೆ. ನಾವು ಏನು ಅಡುಗೆ ಮಾಡ್ಕೋಬೇಕಾ, ಏನು ಹೊಲಕ್ಕೆ ಹೋಗ್ಬೇಕಾ, ಏನು ಮಾಡ್ಬೇಕು ಸಾಬ್ರೆ? ನಾವು ಗ್ಯಾಸ್ ಸಿಗಲ್ಲ ಹೊಂಟದ. ಎಷ್ಟು ದಿನ 15 ದಿನ ಆಯ್ತು ಗ್ಯಾಸ್ ಇಲ್ಲ. ಏನು ಮಾಡ್ಯಾರ? ನಾವು ಅಡುಗೆ ಮಾಡಿ ಕಟ್ಗೆ ಬಿಲ್ಲ ಕಟ್ಗೆ ಯಾವ ಹೊಲ್ಕಂತ ಹೋಗ್ಬೇಕು, ಎಲ್ಲಿ ತಂದ್ಕೊಂಡು ಅಡುಗೆ ಮಾಡ್ಕೊಂಡು ಉಣ್ಬೇಕು ನಾವು? ಏನಿಲ್ಲ ಸಾಬ್ರೆ. ಅಲ್ಲ ಮತ್ತು ಕಟ್ಗೆ ಮಾರಕ್ಕೆ ತೊಗೋಬೇಕಲ್ಲ ಅಂತ ಅವು ತುಟ್ಟೆ ದುಬಾರಿ ಆಗ್ಯಾವ ಹೆಂಗೀಗ? ಏನಿಲ್ಲ ಮಾರಾಜ್ರೆ, ಏನಿಲ್ಲ. ಇದು ಕಟ್ಗೆ ಸಿಗಲ್ಲ ಹೊಂಟವ, ಎತ್ತು ಹೋಗ್ಬೇಕು, ಏನು ಮಾಡಬೇಕು? ಸಿಲಿಂಡ್ರ್ ಯಾಕೆ ಸಿಗಾಕತ್ತಿಲ್ಲ ರೀ? ಸಿಗಲ್ಲ ಹೊಂಟದ ನಮಗೆ, ಕೂಡಲೇ ಹೊಂಟಾರ ನಮಗೆ. ಏನಂತಾರೆ ಕೇಳಿದ್ರ? ಏನಂತಾರೆ, ನಿಮಗೆ ಸಿಗಲ್ಲ ಹೊಂಟವ, ಮ್ಯಾಲ್ಕ್ ಹೋಗ್ರಿ ಅಲ್ಲಿ ಹೋಗ್ರಿ ಅಲ್ಲತ್ತಾರ. ಗ್ಯಾಸೇ ಇಲ್ಲ. ಹಾಂ, ಈಗ ಮತ್ತೆ ಕಟ್ಟಿಗೆ ತೊಗೊಂಡೋಗಿ ಏನು ಮಾಡತ್ತೀರಿ ಮನ್ಯಾಗ? ಅಡುಗೆ ಮಾಡ್ಕೊಳತ್ತಿದ್ದೆವು. ಕಟ್ಟಿಗೆ ಒಲೆ? ಹಾಂ, ಕಟ್ಗೆ ಒಲೆ ಮೇಲೆ ಅಡುಗೆ ಮಾಡ್ಕೊಳತ್ತಿದ್ದೆವು. ರೊಟ್ಟಿ ಅನ್ನ ಏನು ಭೀ ಮಾಡ್ಕೊಳತ್ತಿದ್ದೆವು. ಹ್ಯಾಂಗೆ ಮಾಡ್ಬೇಕು? ಕಟ್ಗೆ ಭೀ ಸಿಗಲ್ಲ ಈ ಊರಾಗ. ಏನು ಕಟ್ಗೆ ಇಲ್ಲ, ಮಣ್ಣಿಲ್ಲ, ಏನು ಸಿಗತ್ತಾವಲತ್ತೀರಿ? ಅಲ್ಲ, ಇಷ್ಟು ದಿನ ಗ್ಯಾಸಿನ ಮೇಲೆ ಅಡುಗೆ ಮಾಡ್ಕೊಂಡಿದ್ರಿ, ಹೊಂದ್ಕೊಂಡಿದ್ರಿ ಗ್ಯಾಸಿಗೆ. ಈ ಕಟ್ಟಿಗೆ ಒಲೆ ಮತ್ತು ಹಳೆಯ ಸಂಪ್ರದಾಯಕ್ಕೆ ಹೋದಂಗೆ ಆಗತ್ತೈತಿ. ಮತ್ತು ಒಲೆ ಹಚ್ಕೊಂಡಿದ್ದೆವು, ಕಲ್ಲಿನ ಒಲೆ ಹಚ್ಕೊಂಡು ಮಾಡ್ಕೊಳತ್ತಿದ್ದೆವು. ಹಾಂ, ಗ್ಯಾಸ್ ಇಲ್ಲ, ಏನಿಲ್ಲ. ಏನು ಮಾಡ್ಯಾರ ಸಾಬ್ರೆ? ನಾವು ಸ್ವಲ್ಪ ಅಗ್ರಹಾರ ಗ್ರಾಮದ ಕಮಲಮ್ಮ ಎಂಬುವರ ಮಾತು. ಇವರೊಬ್ಬರೇ ಅಲ್ಲ, ಈ ಗ್ರಾಮದ ಬಹುತೇಕ ಜನರು ಈಗಾಗಲೇ ಏನು ಕಟ್ಟಿಗೆಗಾಗಿ ಅಲ್ದಾಡ್ತಾ ಇರುವಂಥದ್ದು, ಕಟ್ಟಿಗೆ ಸಂಗ್ರಹಕ್ಕಾಗಿ ಸಾಕಷ್ಟು ಮುಗಿಬಿದ್ದಿರುವಂಥದ್ದು, ಕಟ್ಟಿಗೆಗಾಗಿ ಪರದಾಟ ನಡೆಸ್ತಾ ಇದ್ದಾರೆ. ಗ್ಯಾಸ್ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಪರದಾಟ ನಡೆಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿರುವಂಥ ಇನ್ನೊಬ್ಬರು ಅಜ್ಜಿಯನ್ನು ಕೂಡ ಮಾತಾಡ್ಸೋಣ. ಅಮ್ಮ, ಏನು ಕಟ್ಟಿಗೆಗೆ ಜಮೀನಿಗೆ ಅಡ್ಡಾಡ್ತಿರಲ್ಲ, ಏನಾಗೈತಿ? ಈ ಗ್ಯಾಸಿನ ಪ್ರಾಬ್ಲಮ್ ರೀ ಸರ್. ನಮ್ಮ ಇಂಥ ವಯಸ್ಸದಾಗ ಈಗ ಬಾರ ಕಟ್ಗೆ ಒಯ್ದು ನಾವು ಕೆಲ್ಸಕ್ಕೆ ಯಾಕೆ ಹೋಗಬೇಕು? ನಾವು ಯಾವಾಗ ಹೊಟ್ಟೆ ತುಂಬ್ಕೋಬೇಕು? ಗ್ಯಾಸಿನ ಲೈನಿನಾಗ ಹೋಗಿ ನಿಂತರು ಈಗ ಇಲ್ಲಮ್ಮ 25 ತಾರೀಕು ಬರ್ರಿ, 15 ದಿನ ಲೈನ್ ಹಚ್ಚಲತ್ತಿದೆ ಸರ್. ಇನ್ನೂ ನಂಬರೇ ಬಂದಿಲ್ಲ. ನಾವು ಹ್ಯಾಂಗೆ ಕಷ್ಟಪಡಬೇಕು? ಈಗ ಏನು ಕೂಲಿಗೆ ಹೋಗಿ ಹೊಟ್ಟೆ ತುಂಬ್ಕೋಬೇಕು? ಏನು ಕಟ್ಗೆ ಹಾಕೋತ ತಿರುಗಬೇಕು? ಕಟ್ಗೆ ಹೈಕೊಂಡ್ರೆ ಏನಾರ ಗಂಜಿ ಮಾಡಿ ಉಣ್ತೇವೆ. ದಂಧಕ್ಕೆ ಹೋಗಲ್ಲ ಹೋದ್ರೆ ಭೀ ಕಟ್ಗೆ ಭೀ ಯಾತ್ರ ಸಲಕ್ಕೆ ಬೇಕಾಯ್ತವ ಸರ್. ನಮ್ಗೆ ಗ್ಯಾಸಿನ ತೋಲ್ ಪ್ರಾಬ್ಲಮ್ ಆಗ್ಯದ ರೀ. ಜರ ನಮ್ಗೆ ಗ್ಯಾಸಿನ ಸಹಾಯ ಮಾಡಿರಿ ಸರ್. ಈಗ ಗ್ಯಾಸ್ ಎಲ್ಲ ಕೇಳಿದ್ರೆ ಏನಂತಾರೆ? ಸಿಲಿಂಡರ್ ಕೆಳಗೆ ಟ್ರಾನ್ಸ್ಫರ್ ಕೊಡ್ತಿದ್ರಲ್ಲ ನಿಮ್ಗೆ ಗ್ಯಾಸ್ ಕೊಡೋರು, ಏನನ್ನತ್ತಾರ ಈಗ? ಏನಲ್ಲ ಥರ ಅಂತಾರೆ, ಈಗ ಬುಕ್ ಮಾಡಿ ಹೋಗ್ರಿ, ನಿಮ್ಮ ಲಂಬಾರಿ ಯಾವಾಗ ಬರ್ತದ ಬರ್ರಿ, OTP ತರ್ರಿ. OTP ಎಲ್ಲ ತುರ್ಬಿ ಸರ್, ಇನ್ನೂ ಲಂಬಾರೆ ಇನ್ನು 8 ದಿವ್ಸ ಬಾದ್ ಬರ್ರಿ ಅಲ್ಲ ಥರ.
ಈಗ 8 ದಿವ್ಸ ಬಾದ್ ಹೋದ್ರು ಮತ್ತು ಇನ್ನು ಆ ತಾರೀಕು ಈ ತಾರೀಕು ಅಂತಾರೆ ಸರ್. ನಾವು ಏನು ಬರ್ದಿನ ಓದಿನವ್ರು ಇದ್ದೇವೆ ತಾರೀಕು ನೆಪ್ಪಿಕ್ಲಕ್ಕ. ನಮ್ಗೆ ಗರೀಬರಿಗೆ ತೋಲ್ ಕಷ್ಟ ಆಗ್ಲತ್ತದ್ರಿ ಸರ್. ಜರ ನಮ್ಮ ಕಡೆ ಸಹಾಯ ಮಾಡಿರಿ. ಗರೀಬರಿಗೆ ಮುತ್ಕೋರಿಗೆ ಸಹಾಯ ತೋಲ್ ಆಸಾನಿ ಇತ್ತು ಸರ್. ಈಗ ಮಾಡಿ ಉಳ್ಳತ್ತಿದ್ದೆವು. ಈಗ ತೋಲ್ ಕಷ್ಟ ಆಗ್ಲತ್ತದ್ರಿ. ಈಗ ಎಲ್ಲಿ ಅಡಿಗೆ ಹೋಗಿ ಅಂತ ಕಡ್ಗೆ ತರ್ಬೇಕು ಸಾರ್. ನಮ್ಗೆ ತೋಲ್ ಆಶೀರ್ವಾದ ಕೊಡ್ತೇವೆ. ನಮಗೆ ಗ್ಯಾಸ್ ಆಸಾನಿ ಮಾಡಿರಿ, ಗ್ಯಾಸ್ ಟೈಮಿಗೆ ಇಸ್ಕೊಡ್ರಿ. ಇದಿಷ್ಟು ಏನೋ ಈ ಒಂದು ಗ್ರಾಮಸ್ಥರ ಮಾತು. ಈಗಾಗಲೇ ನಾವು ಕಟ್ಟಿಗಾಗಿ ಏನೋ ಆ ಗ್ಯಾಸ್ ಅಭಾವದಿಂದಾಗಿ ಗ್ರಾಮದ ಹೊರವಲಯದ ಗುಡ್ಡಗಾಡು ಪ್ರದೇಶ ಮತ್ತು ಜಮೀನಿನಲ್ಲಿ ಕಟ್ಟಿಗೆಯನ್ನು ಸಂಗ್ರಹಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, 15 ದಿನ ಕಾದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.